ಅವತ್ತು ನನ್ನ ಕಾಪಾಡಿದ್ದು ನೀವೇ. ನೀವು ಸುಳ್ಳು ಹೇಳಿದ್ರು ನಿಮ್ ಕಾಲಿನ ಗೆಜ್ಜೆ ನಿಜ ಹೇಳ್ತಲ್ವಾ? ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನಕ್ಕಾದರೂ ನನ್ನ ಕಾಪಾಡಿದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಾಯ್ತು. ಅದು ನಿಮ್ಮ ಕಾಲು ಗೆಜ್ಜೆಯಿಂದ ಆಯಿತು. ಅದು ಸರಿ, ನೀವು ನನ್ನ ಸೇವ್ ಮಾಡಿದ್ದು ಹೊರಗಡೆ ಲಾನಲ್ಲಲ್ವಾ? ಮತ್ತೆ ನಿಮ್ಮ ಕಾಲು ಗೆಜ್ಜೆ ನನ್ನ ರೂಮಿಗೆ ಹೇಗೆ ಬಂತು? ಹೇಗಂದ್ರೆ ಅದು ಅಯ್ಯೋ, ಮತ್ತೆ ಇವ್ರು ನನ್ನ ನೋಡಿದ್ರೆ ಅಷ್ಟೇ ನನ್ನ ಕತೆ ಮುಗ್ದೇ ಹೋಗುತ್ತೆ. ಇದೇ ನಡೆದಿದ್ದು. ನನ್ನ ಕಾಪಾಡಿದ್ದು ನೀವೇ ಅನ್ನೋ ವಿಷಯ ನನಗೆ ಗೊತ್ತಾಗ್ಲಿ ಅಂತಾನೆ ನಿಮ್ಮ ಕಾಲು ಗೆಜ್ಜೆ ಆ ದಿನ ಹಾಗೆ ಬಿದ್ದಿದ್ದು ಅನ್ಸುತ್ತೆ. ನಿಮ್ಮ ಅನುಮಾನ ದೂರ ಆಯ್ತಲ್ಲ, ಇನ್ ನೀವು ಹೊರಡಿ. ಇನ್ ಯಾವತ್ತೂ ನಾವು ಭೇಟಿ ಆಗ್ಬಾರ್ದು. ಅದು ನಮ್ಮ ಕೈಯಲ್ಲಿ ಎಲ್ಲಿದೆ ಬಿಡಿ, ಆ ಭಗವಂತನ ಕೈಯಲ್ಲಿದೆ ಅಷ್ಟೆ. ಬನ್ನಿ ಸರ್, ಇದೆ ಸರ್ ಶ್ಯಾಮ ಅವರಿಗೆ ತಗೊಂಡಿರುವಂತಹ ಮನೆ. ಬನ್ನಿ. ಬನ್ನಿ ಸರ್. ಹೆಂಗಿದೆ ಸರ್? ಮನೆ ಏನೋ ಬ್ರಹ್ಮಾಂಡವಾಗೇ ಇದೆ. ರೆಂಟು ಅಷ್ಟೇ ಸರ್, ಬ್ರಹ್ಮಾಂಡವಾಗೇ ಇದೆ. ಸೋ ವಾಟ್? ನಾವೇನಾದ್ರೂ ಈ ಮನೆನ ಶ್ಯಾಮನ್ಗೆ ಲೈಫ್ ಲಾಂಗ್ ಇರುವಂತ ಗಿಫ್ಟ್ ಕೊಡ್ತಾ ಇದೀವಾ? ನಾನು ಅನ್ಕೊಂಡಿರೋ ಹಾಗೆ ಮದುವೆ ಆಗೋರ್ಗೂ ಅಷ್ಟೇ. ನಿಜಾನೇ ಬಿಡಿ, ಮದುವೆ ಆಗೋವರೆಗೂ ಅವ್ರನ್ನ ಅವ್ರವ್ರಲ್ಲೇ ಇಟ್ಟು ಮ್ಯಾನೇಜ್ ಮಾಡೋದನ್ನ ಬಿಟ್ಟು ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದಿಡೋದು ಯಾಕೆ? ಸುಮ್ಮನೆ ದುಡ್ಡು ವೇಸ್ಟು. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ದೇ ಇದ್ರೆ ನಮ್ ಕತೆ ಇಲ್ಲೇ ನಿಂತು ಹೋಗುತ್ತೆ. ನಾನು ಯಾವಾಗಿಂದನೋ ಇಷ್ಟೆಲ್ಲ ಪ್ಲಾನ್ ಮಾಡಿ ಒಂದೇ ಸಾರಿ 2 ಕುಟುಂಬದ ಜೊತೆನೂ ಚದುರಂಗ ಆಡ್ತಿದ್ದೀನಿ. ಶ್ಯಾಮ ಅವ್ರ ಕುಟುಂಬ ಇವಾಗ ನನ್ನ ಕೈಲಿದ್ದಾರೆ. ನಾನು ಅನ್ಕೊಂಡ ಹಾಗೆ ಗೆಲ್ಬೇಕು ಅಂದ್ರೆ ಅಂದ್ಕೊಂಡ್ ಕೆಲ್ಸನ ಅಂದ್ಕೊಂಡ ಹಾಗೆ ಅಂದ್ಕೊಂಡ್ ಟೈಮಲ್ಲೇ ಮಾಡ್ಬೇಕು. ಅಂದ್ರೆ ಅವರೆಲ್ಲ ನನ್ನ ಕೈಗೆ ಸಿಗೋಷ್ಟು ಹತ್ರದಲ್ಲೇ ಇರ್ಬೇಕೇ ಹೊರತು ಅಲ್ಲೆಲ್ಲೋ ಕೃಷ್ಣಪುರದಲ್ಲಿರಬಾರ್ದು. ಅದಕ್ಕೆ ಶ್ಯಾಮನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಮತ್ತಿಲ್ಲಿಂದ ಆನಂದ ಗಜಪತಿ ವರ್ಮನ್ ಮನೆಗೆ ಶಿಫ್ಟ್ ಮಾಡ್ತೀನಿ. ಆಹಾ, ನೀವು ಸೂಪರ್ ಸರ್, ಸೂಪರ್ ಅಷ್ಟೇ. ಅರ್ಜುನ್, ಮಲ್ಲಿಕಾರ್ಜುನ್. ಇದೇನಿದು? ಇದನ್ನೆಲ್ಲ ತಗೊಂಡ್ ಬೆಂಗಳೂರಿಗೆ ಬರ್ತಿದ್ದೀರಾ? ಹೌದು. ನೀವು ಬೆಂಗಳೂರಿಗೆ ಹೋಗ್ತಾ ಇರೋದು ಯಾರ್ದೋ ಮದ್ವೆಲಿ ಶೆಹನಾಯಿ ನುಡ್ಸೋಕಲ್ಲ, ನಿಮ್ ಮಗಳು ಮದ್ವೆ ಮಾಡೋಕೆ. ಗೊತ್ತು ಬಿಡೆ, ನನ್ನ ಮಗಳ ಮದ್ವೆಗೆ ನಾನೇ ಸ್ವತಃ ಶಹನಾಯಿ ನುಡಿಸ್ಬೇಕು ಅನ್ನೋದು ನನ್ನ ಆಸೆ. ಅದ್ ಹೇಗಾಗುತ್ತೆ ರೀ? ಕನ್ಯಾದಾನ ಮಾಡ್ಬೇಕಾಗಿರೋದು ನೀವೇ ಅಲ್ವಾ? ಮಗಳು ಮದ್ವೆ ಅನ್ನೋದನ್ನ ಮರ್ತು ಹೋಗಿ ಶೆಹನಾಯಿಲಿ ಕಲ್ಯಾಣ ರಾಗ ನುಡಿಸ್ಕೊಂಡ್ ಕೂತ್ಕೊಂಡಿರ್ತೀರಾ ಏನೋ? ಕನ್ಯಾದಾನನೂ ನಾನೇ ಮಾಡ್ತೀನಿ, ಕಲ್ಯಾಣ ರಾಗನೂ ನಾನೇ ನುಡಿಸ್ತೀನಿ.
ನೀನೇ ನೋಡ್ತಾ ಇರೋ. ತಗೋ, ಇಟ್ಕೋ ಇದನ್ನ. ಇದ್ಯಾಕೆ ಗೌರಮ್ನವ್ರೆ? ಶ್ಯಾಮ ಮದ್ವೆ ವಿಚಾರದಲ್ಲಿ ಬೆಂಗಳೂರಲ್ಲಿ ಏನೇನ್ ನಡೆಯತ್ತೆ ಅನ್ನೋದನ್ನ ಆಗಾಗ ಫೋನ್ ಮಾಡಿ ಹೇಳ್ತಾ ಇರ್ಬೇಕು. ಅರ್ಥ ಆಯ್ತಾ? ಮಾಡ್ತೀನಿ ಗೌರಮ್ನವ್ರೆ. ಏನ್ ಬೇಕೋ ಎಲ್ಲ ತೆಗ್ದಿಟ್ಕೊಳ್ಳಿ. ಮತ್ತೆ ಏನಾದ್ರೂ ಮರ್ತು ಹೋದ್ರೆ ಅಲ್ಲಿ ಹೋಗಿ ತಗೊಳ್ಬೇಕಾಗುತ್ತೆ. ಸುಮ್ನೆ ದುಡ್ಡು ಖರ್ಚಾಗುತ್ತೆ. ನನ್ ಗೊತ್ತಿಲ್ವಾ? ಲೋಕಿಟ್ಟು, ಹಾ ಅಪ್ಪ. ಮೊದ್ಲು ನಿನ್ನ ಔಷಧಿ ಎಲ್ಲ ಸರಿಯಾಗಿ ಎತ್ತಿಟ್ಕೋ. ಸರಿ ಅಪ್ಪ. ಕೃಷ್ಣ, ನನ್ಗೆ ಬುದ್ಧಿ ತಿಳಿದಾಗಿಂದ ಒಂದೋ ಎರಡೋ ದಿನ ಬಿಟ್ರೆ ಯಾವತ್ತೂ ಈ ಊರ್ನ ಬಿಟ್ಟು ನಾನ್ ದೂರ ಇರ್ಲೇ ಇಲ್ಲ. ಮೊದಲನೇ ಸಲ ಈ ಊರ್ನ ಬಿಟ್ಟು ತುಂಬಾ ದಿನ ಇರ್ಬೇಕಾಗತ್ತೆ. ನಾಳೆ ಮದ್ವೆ ಆದ್ಮೇಲೆ ಅವಾಗ ಒಂದೆರಡು ದಿನ ಈ ಊರಿಗೆ ಬರ್ಬೋದೇನೋ. ಇನ್ಯಾವತ್ತು ಇಲ್ಲೇ ಇರಕ್ಕೆ ಅಂತ ಬರೋದಿಲ್ಲ. ಆ ದಿನ ನೆನ್ಪು ಮಾಡ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವು ಆಗ್ತಿದೆ. ಎಲ್ಲಿಗೂ ಹೋಗ್ದೆ ಬರುವೆ ನೀ ದೂರ ತೀರಕ್ಕೆ ಹೋದಾಗಲೂ ನನ್ನ ಪಂಚ ಪ್ರಾಣಗಳು ಇಲ್ಲಿರಲು ಬರುವೆ, ಹೋಗಿ ಬರುವೆ. ಈ ಗಾಳಿ ಭೂಮಿ ಗುಡಿಗಳು ಅನುರಾಗ ಬಂಧಗಳು ಇರೆ ಮನದೋಳು ಅಡೇ ತಡೆ ಮನದಿ ಅಳುಕೆ ಹರಿಸಿ ದಿಗಿಲ ಬಿಡು
ಚಿಕ್ಕಪ್ಪ ಇಲ್ಬಾ. ಏನ್ರೋ ಅದು? ನಿಂಗೊಂದ್ ಸರ್ಪ್ರೈಸ್ ತೋರಿಸ್ತೀವಿ. ಸರ್ಪ್ರೈಸಾ? ಹೌದು ಚಿಕ್ಕಪ್ಪ. ನಿನ್ ಡೇಟ್ ಆಫ್ ಬರ್ತ್ ಹೇಳಿದ್ರೆ ನಿನ್ ಫ್ಯೂಚರ್ ತೋರಿಸುತ್ತೆ ಈ ಐಪ್ಯಾಡ್. ನನ್ ಫ್ಯೂಚರ್ ಹೇಳತ್ತಾ? ಹೌದು ಚಿಕ್ಕಪ್ಪ. ಇದರಲ್ಲಿ ನವ್ ಯುವರ್ ಫ್ಯೂಚರ್ ಅಂತ ಒಂದು ಆ್ಯಪ್ ಇದೆ. ನಿನ್ ಡೇಟ್ ಆಫ್ ಬರ್ತ್ ನ ಫೀಡ್ ಮಾಡಿದ್ರೆ ಇನ್ ಫ್ಯೂಚರ್ ಬರುತ್ತೆ. ಅದೆಲ್ಲ ಕರೆಕ್ಟ್ ಆಗಿರಲ್ವೋ? ನಂಬಾರ್ದು. ಯಾಕೆ ಕರೆಕ್ಟ್ ಅಲ್ಲ ಚಿಕ್ಕಪ್ಪ? ಇವಳು ಡೇಟ್ ಆಫ್ ಬರ್ತ್ ನ ಹಾಕಿದಕ್ಕೆ ಕರೆಕ್ಟ್ ಆಗಿ ಬಂತು. ಏನಂತ ಬಂತು? ಆದಷ್ಟು ಬೇಗ ಇವಳಿಗೆ ಅಲ್ವಿದಾಗುತ್ತೆ ಅಂತ ಬಂತು. ಚಾಕ್ಲೇಟ್ ಜಾಸ್ತಿ ತಿಂತಾಳಲ್ಲ ಚಿಕ್ಕಪ್ಪ, ಅದಕ್ಕೆ ಬಿದ್ದೋಗುತ್ತಲ್ವಾ. ಇವನ್ ಫ್ಯೂಚರ್ ನ ಕರೆಕ್ಟ್ ಆಗಿ ಹೇಳಿತು ಚಿಕ್ಕಪ್ಪ. ಇವನಿಗೇನಂತ ಬಂತಮ್ಮ? ಇವನ್ಗೂ ಬೇಗ ಕನ್ನಡಕ ಬರುತ್ತೆ ಅಂತ ಬಂದಿತ್ತು ಚಿಕ್ಕಪ್ಪ. ಇವನು ಐಪ್ಯಾಡು, ಟ್ಯಾಬು, ಫೋನು ಎಲ್ಲ ತುಂಬಾ ನೋಡ್ತಾನಲ್ವ ಚಿಕ್ಕಪ್ಪ, ಅದಕ್ಕೆ ಅವನ್ಗೆ ಕನ್ನಡಕ ಬರುತ್ತೆ. ಚಿಕ್ಕ ಮಕ್ಕಳು ಹೆಚ್ಚಾಗಿ ಚಾಕ್ಲೇಟ್ ತಿಂದ್ರೆ ಹಲ್ಲು ಹಾಳಾಗತ್ತೆ ಅಂತ, ಫೋನು ಟ್ಯಾಬ್ಸ್ ಹೆಚ್ಚಾಗಿ ನೋಡಿದ್ರೆ ಕಣ್ಣು ಹಾಳಾಗತ್ತೆ ಅಂತ ಹೇಳೋದಕ್ಕೆ ಅಂತಾನೆ ಈ ಥರ ಆ್ಯಪ್ಸ್ನ ಕ್ರಿಯೇಟ್ ಮಾಡಿರ್ತಾರಮ್ಮ. ಅಷ್ಟೇ ಬಿಟ್ರೆ ಅದು ನಮ್ಮ ಫ್ಯೂಚರ್ ಹೇಳೋ ಆ್ಯಪ್ ಅಲ್ಲ. ಅದನ್ನ ನಂಬಾರ್ದು. ನಂಬೇಕೋ ನಂಬಾರ್ದು ನೀನೊಂದ್ಸಲ ಟ್ರೈ ಮಾಡಿದ್ರೆ ತಾನೆ ಚಿಕ್ಕಪ್ಪ ಗೊತ್ತಾಗೋದು. ನೀನೊಂದ್ಸಲಿ ಡೇಟ್ ಆಫ್ ಬರ್ತ್ ಹಾಕೋ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಓಕೆ, ನಿಮಗೋಸ್ಕರ ಮಾಡ್ತೀನಿ. ನೋಡಿದ್ರಾ ಏನ್ ಬಂದಿದೆ ಅಂತ? ನನ್ನ ಜೀವನ ಹೊಸ ಟರ್ನ್ ತಗೊಳತ್ತಂತೆ. ಅತಿ ಮುಖ್ಯವಾಗಿರೋರು ನನ್ನ ಹತ್ರ ಬರ್ತಾರಂತೆ. ನನಗೆ ಅತಿ ಮುಖ್ಯವಾಗಿರೋರು ಅಂದ್ರೆ ಯಾರು? ನನ್ನ ಫ್ಯಾಮಿಲಿ ಮೆಂಬರ್ಸ್. ನೀವೆಲ್ಲರೂ ನನ್ನ ಹತ್ರನೇ ಇದ್ದೀರಲ್ವಾ? ನನಗಿನ್ನೂ ಹತ್ರ ಇರೋರು ಇನ್ಯಾರು ಬರಕ್ ಸಾಧ್ಯ? ನಿನ್ ಹೆಂಡತಿ ಆಗೋಳು. ಹೌದು ಕಣು, ನಿನ್ ಜೀವನದಲ್ಲಿ ಹೊಸ ವಿಷಯ ಅಂದ್ರೆ ಅದ್ ನಿನ್ ಮದ್ವೆನೆ. ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿ ನಿನಗ್ ಹತ್ರ ಆಗೋದು ಅಂದ್ರೆ ಅದು ನಿನ್ ಹೆಂಡ್ತಿನೇ. ಅಂದ್ರೆ ಆದಷ್ಟು ಬೇಗ ನನ್ ಸೊಸೆ ನಮ್ಮನೆಗೆ ಬರ್ತಿದ್ದಾಳೆ ಅಂತ ಅರ್ಥ. ಹಾಗಾದ್ರೆ ನಿಶ್ಚಿತಾರ್ಥಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದಲ್ವಾ? ನಿಮ್ ಇಷ್ಟ ಮಮ್ಮಿ. ಹಲೋ, ಹಾ ಹೇಳಿ. ಓಕೆ, ಇಸ್ ಇಟ್? ಹಾ, ಓಕೆ ಓಕೆ ಓಕೆ. ನೀವು ಸೈಟ್ ಹತ್ರ ಬಂದ್ಬಿಡಿ, ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಓಕೆ, ಬಾಯ್. ಮಮ್ಮಿ, ನಮ್ಮ ಹೊಸ ಫ್ಯಾಕ್ಟ್ರಿಗೆ ಸಂಬಂಧಿಸಿದಂಗೆ ಲ್ಯಾಂಡ್ ನೋಡಕ್ಕೆ ಹೋಗಿ ಬರ್ತೀನಿ ಮಮ್ಮಿ. ಸರಿನಪ್ಪ. ಬಾಯ್ ಬಾಯ್ ಮಕ್ಳ. ಬಾಯ್ ಬಾಯ್. ಬಾಯ್ ಚಿಕ್ಕಪ್ಪ. ಬಾಯ್. ಅಬ್ಬಬ್ಬಾ, ನನ್ಗೀಗ ಸಮಾಧಾನ ಆಯ್ತು. ನಿಶ್ಚಿತಾರ್ಥ ಅಂದ್ರೆ ಇವನ್ ಏನ್ ಹೇಳ್ತಾನೋ ಅಂತ ಅನ್ಕೊಂಡಿದ್ದೆ. ಬೇಗ ಎಂಗೇಜ್ಮೆಂಟ್ ಮುಗಿಸಿ ಇವನ್ ಕೈ ನಕ್ಷತ್ರಕ್ಕೆ ತಾಳಿ ಕಟ್ಟಿಸ್ಬಿಟ್ರೆ ಅವಳು ಸೊಸಿಯಾಗಿ ನಮ್ಮನೆ ಕಾಲಿಡ್ತಾಳೆ. ಮಮ್ಮಿ, ಇವಳ ಮಾತಿಗೆ ತಪ್ಪಲ್ಲ ಅಲ್ವಾ? ನಾವ್ ಕರೆದ ತಕ್ಷಣ ಪ್ರೋಗ್ರಾಮ್ ಬರ್ತಾಳ್ತಾನೆ. ಬರ್ದೇ ಹೋದ್ರೆ ಏನಾಗತ್ತೆ ಅಂತ ಮೊದ್ಲೇ ಹೇಳಿ ಸರಿಯಾಗಿ ಹೆದರ್ಸಿದೀನಲ್ಲ. ನಾವ್ ಯಾವಾಗ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು ಆಗ ತಪ್ಪದೆ ಬರ್ತಾಳೆ. ಮಮ್ಮಿ,
ನಾನ್ ಹೇಳಿರೋದನ್ನ ಕೇಳಿ ಹೆದ್ರಿದಾಳೆ ಅನ್ಸತ್ತೆ. ಅದಕ್ಕೆ ಊರ್ ಬಿಟ್ಟು ಹೋಗದೆ ವಾಪಸ್ ಓಡ್ ಬರ್ತಿದ್ದಾಳೆ. ಈಗ ಅವರು ಕೂಡ ಹಿಂದೆ ಓಡ್ ಬರ್ತಾರೆ ನೋಡು. ಹೇಳಿಲ್ವಾ ಬರ್ತಾರೆ ಅಂತ? ಶ್ಯಾಮ ಯಾಕೆ ಹಾಗೆ ಹೋಗ್ತಾ ಇದ್ದಾಳೆ? ಬಿಟ್ಟು ದೂರ ಹೋಗ್ತಿದ್ದೀನಿ ಅನ್ನೋ ನೋವಲ್ಲಿ ನಿನ್ನ ಮರ್ತು ಹೋಗಿದ್ದೀನಿ. ಏನು ಅನ್ಕೋಬೇಡ ತುಳಸಿ. ಈ ಕೃಷ್ಣ ತುಳಸಿನೇ ಮರ್ತು ಬಂದಿದೆ ಅಪ್ಪ. ಅದಕ್ಕೋಸ್ಕರ ಬಂದಿದ್ದೆ. ಪರವಾಗಿಲ್ಲಮ್ಮ, ನಡಿ. ಕಾರಲ್ಲಿ ಕೂತ್ಕೊಳ್ಳಿ. ಅವಳು ವಾಪಸ್ ಬಂದಿದ್ದು ಕೃಷ್ಣ ತುಳಸಿಗೋಸ್ಕರ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಅನ್ನೋ ಹಾಗೆ ಶ್ಯಾಮ ಬೆಂಗಳೂರಿಗೆ ಹೋದ್ರು ಕೃಷ್ಣ ತುಳಸಿನ ಮಾತ್ರ ಬಿಡ್ಲಿಲ್ಲ.